ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ನಾನು ಅಕ್ಕಯ್ಯಮ್ಮನ ಪರವಾಗಿ ಬಂದಿದ್ದೀನಿ, ದಯವಿಟ್ಟು ಅವ್ರ ಮನೆಯವ್ರಿಗೆ ಬಿಟ್ಕೊಟ್ಬಿಡಿ. ಈ ಮನೇನ ನಾವು ಎಷ್ಟು ಚೆನ್ನಾಗಿ ಇಟ್ಕೊಂಡಿದೀವಿ, ನೀವೇ ನೋಡಿ ಸ್ವಲ್ಪ. ಬೇರೆಯವರಾಗಿದ್ರೆ ಎಲ್ಲ ಕಡೆ ಮೊಳೆ ಹೊಡೆದು ಗೋಡೆಲೆಲ್ಲ ತೂತ್ ಮಾಡಿ ನಲ್ಲಿ ಸಿಂಕು ಎಲ್ಲ ಬೇರೆ ಬೇರೆ ಮಾಡಿ ಹಾಳು ಮಾಡ್ಬಿಟ್ಟಿರೋರು. ಇಲಿ ಹೆಗ್ಗಣ ಸಾಕಿರೋರು. ಅಂದ್ರೆ ನೀವೇ ಮನೆ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ? ಈ ಮನೆ ಬಿಡೋಕೆ ನಮ್ಗೆ ಏನ್ ತೊಂದರೆ ಇದೆ ಅಂತ ಆಗ್ಲೇ ಅವ್ರಿಗೆ ಹೇಳಿ ಆಗಿದೆ. ರೀ, ಶಾಸ್ತ್ರಿಗಳು ಹೇಳಿದ್ದನ್ನ ಅವ್ರು ವಿವರಿಸಿ ಹೇಳಿ. ನೋಡಿ, ಶಾಸ್ತ್ರಿಗಳು ಏನ್ ಹೇಳಿದ್ರು ಅಂದ್ರೆ, ನಿಮ್ಮ 3 ಜನ ಹೆಣ್ಮಕ್ಳಿಗೆ ಮದುವೆ ಆಗೋದಾದ್ರೆ ಈ ಮನೆಯಲ್ಲೇ ಆಗ್ಬೇಕು, ಈ ಮನೆ ವಾಸ್ತು ಚೆನ್ನಾಗಿದೆ, ಈ ಮನೆ ಬಿಟ್ಟು ಬೇರೆ ಕಡೆ ಹೋದ್ರೆ ಮದುವೆನೇ ಆಗಲ್ಲ ಅಂದ್ರು. ಗೋಪಾಲ, ನೀನು ಬರಾಕಣ ಎನ್ನಾರೇ ಬರ ಇಷ್ಟೊಂದು ನಾಚ್ಕೊಂಡ್ರೆ ತಲೆ ಎತ್ತ. ನಾಚ್ಕೊತಾ ಕಣ, ಗರ್ಲ್ ಫ್ರೆಂಡ್ ಕಳ್ಸಿರೋ ಮೆಸೇಜ್ ನೋಡ್ತಾ ಇದ್ದಾನೆ. ಹಾಗೇನಿಲ್ಲಪ್ಪ, ನನಗೆ ಲವ್ ಅಂದ್ರೇನೆ ಭಯ. ಯಾಕಂದ್ರೆ ಹುಡುಗಿರು ಇಷ್ಟಪಡೋದು ನಮ್ಮನ್ನಲ್ಲ, ನಮ್ ಡಾಲರ್ಸ್ನ, ನಮ್ ಪಾಸ್ಪೋರ್ಟ್ನ. ಐ ಲೈಕ್ ಯುವರ್ ಆಟಿಟ್ಯೂಡ್. ಓ, ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಇವರೇ ಕಣ ಸುಮ್ಮನೆ. ಸುಮ್ಮನೆ ಇವನೇ ಗೋಪಾಲ. ನಮಸ್ಕಾರ. ನಮಸ್ಕಾರ. ಗೋಪಾಲ್ ಅಂದ್ರೆ ಹಸುಗಳನ್ನ ಮೇಯಿಸ್ತಾ ಇರ್ತಾರೆ ಅನ್ಕೊಂಡಿದ್ದೆ. ನಿಮ್ ಮುಖದಲ್ಲಿ NRI ಕಳೆ ಇದೆ. ನಿಮ್ ಕಂಡೀಷನ್ಸ್ ಏನಾದ್ರು ಇದೆಯಾ? ಈ NRI ವರ್ಗಳು ಮದ್ವೆ ಆಗಿ ಹೆಂಡತಿನ ಫಾರಿನ್ ಕರ್ಕೊಂಡು ಹೋಗ್ತಾರೆ. ಅದ್ರಲ್ಲಿ 150 ಜನ ವಾಪಸ್ ಬಂದ್ಬಿಡ್ತಾರೆ. ಏನೇನೋ ಕಾರಣಗಳು. ಯಾಕೆ ಹೀಗೆ? ಮೇಡಮ್ನವ್ರೆ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನಮ್ಮ ಗೋಪಾಲ ಆತರ ವ್ಯಕ್ತಿನೂ ಅಲ್ಲ. ಮದ್ವೆಗ್ ಮುಂಚೆ ಎಲ್ಲಾರು ರೈಲ್ ಹತ್ತೋದ್ ಹೀಗೇನೆ. ನೀವೇನೋ ತಾಳಿ ಕಟ್ಟಿಸ್ಬಿಟ್ಟು ಹೊರಟೋಗ್ಬಿಡ್ತೀರಾ. ಆಮೇಲೆ ಸಂಸಾರ ಮಾಡೋದು ನಾವ್ ತಾನೆ. ನಿಮ್ಗೆ ಏನ್ ಗ್ಯಾರಂಟಿ ಬೇಕು ಹೇಳಿ? ಮದ್ವೆ ಆದ್ಮೇಲೆ ವಿಚ್ಛೇದನ ಕೊಟ್ರೆ ಜೀವನಾಂಶ ಎಷ್ಟು ಕೊಡ್ತೀರಾ? ನೀವು ಮದುವೆನೇ ಆಗಿಲ್ಲ, ಆಗ್ಲೇ ಜೀವನಾಂಶದ ಬಗ್ಗೆ ಮಾತಾಡ್ತಾರಲ್ರಿ. ಲೇ ಗೋಪಾಲ, ಈಗ ನಾವು ಹುಡುಗಿರು ತುಂಬಾ ಫಾಸ್ಟ್ ಕಣ. ಮುಂದಿನ ಜೀವನದ ಬಗ್ಗೆ ಈಗಲೇ ಯೋಚನೆ ಮಾಡ್ತಾರೆ. ಮದ್ವೆ ಆದ್ಮೇಲೆ ನನ್ಗೆ ವಿಚ್ಛೇದನ ಕೊಡಲ್ಲ ಅನ್ನೋ ಕಂಡೀಷನ್ಗೆ ನೀವು ಸೈನ್ ಹಾಕೊಡ್ತೀರಾ? ಪಡವಲ್ಕಾಯ್, ನೀನ್ ಸ್ವಲ್ಪ ಇಲ್ಲೇ ಕಲ್ಪನಾ, ಬೇಗ ಬಾರೆ. ರಂಗನಾಥವ್ರೆ, ಲೇಟ್ ಮಾಡಿದ್ರೆ ಹುಡುಗ ಸಿಗಲ್ಲ. ನೋಡಿದ ತಕ್ಷಣ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಡಿ. ಹೌದು ರೀ, ಖರ್ಚು ಉಳಿಯತ್ತೆ. ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋದು ಬೇಡವೇನೆ? ಏನ್ ವ್ಯವಸ್ಥೆ ಮಾಡ್ಕೋಬೇಕು? ಮನೇಲೆ ನಿಂಬೆ ಹಣ್ಣು ಹಿಂಡಿ ಜ್ಯೂಸ್ ಮಾಡಿದ್ರಾಯ್ತು, ಅಥವಾ ಅಂಗಡಿಯಿಂದ ರೆಡಿಮೇಡ್ ಜ್ಯೂಸ್ ಬಾಟ್ಲು ತಂದು ನೀರ್ ಹಾಕೊಟ್ರೆ ಎಂಗೇಜ್ಮೆಂಟ್ ಮುಗೀತು. ನೀವು ಹೇಳೋ ಐಡಿಯಾನು ಒಂಥರ ಚೆನ್ನಾಗೇ ಇದೆ. ಕಲ್ಪನಂಗೂ ಸುಬ್ಬಂಗೂ ಎಂಗೇಜ್ಮೆಂಟ್ ಆದ್ರೆ ಅದ್ರ ಫಲದಿಂದ ನಿಮ್ಮಿಬ್ರು ಮಕ್ಳಿಗೂ ಬೇಗ ಮದುವೆ ಆಗುತ್ತೆ. ಅಮ್ಮ, ಹುಡುಗ ತುಂಬಾ ಚೆನ್ನಾಗಿದ್ದಾನೆ. ಸರಿಯಾಗಿ ನೋಡೆ. ಅಲ್ರಿ, ಮೊಬೈಲಲ್ಲೇ ಹೇಗಿದ್ದಾನೆ, ಮೈಲಲ್ಲಿ ನೋಡಿದ್ರೆ ಬ್ರಹ್ಮಾಂಡ. ತುಂಬಾ ಚೆನ್ನಾಗಿದ್ದಾರೆ. ಏನ್ ಮಾಡ್ಕೊಂಡಿದ್ದಾರೆ? ಶೇವ್ ಮಾಡ್ಕೊಂಡಿದ್ದಾನೆ. ಅಯ್ಯೋ, ಕೆಲಸ ಏನ್ ಮಾಡ್ತಾರೆ ಅಂತ ಕೇಳಿದ್ದು. ಇವನ್ ಒಪ್ಪೋದಾದ್ರೆ ಹೇಳ್ತೀನಪ್ಪ. ಇವ್ರು ಸಿನಿಮಾದಲ್ಲಾಗ್ಲಿ ಸೀರಿಯಲ್ ಅಲ್ಲಾಗ್ಲಿ ನೋಡಿಲ್ವಲ್ಲ. ಏನ್ರಿ ಹೇಗಂತೀರಾ? ಎಲ್ರು ಎತ್ತಾನೆ ಸಿನಿಮಾ ನಟರ ಸಾಧ್ಯನಾ? ರಜನಿಕಾಂತ್ ಬೆಂಗಳೂರಿನ 14 ನಂಬರ್ ಬಸ್ಸಲ್ಲಿ ಕಂಡಕ್ಟರ್ ಆಗಿದ್ರು. ಏನು ಬಾಲಕೃಷ್ಣ ಅವರು ಗುಬ್ಬಿ ಕಂಪ್ನಿಲಿ ಬೋರ್ಡ್ ಬರೀತಾ ಇದ್ರು. ಅವಕಾಶ ಸಿಕ್ಕ ಎಗರದ ಅಂದ್ರೆ ಆಕಾಶ ಮುಟ್ಬಿಡ್ತಾರೆ. ಅದು ನಿಜಾನಿ. ಮದುವೆ ಬಲದಿಂದ ಎಲ್ಲ ಒಳ್ಳೇದಾಗತ್ರಿ. ಆರ್ಟರಿ ಹೀರೋಗಳು ಮದುವೆ ಆದ್ಮೇಲೆ ದೊಡ್ಡ ಸ್ಟಾರ್ಗಳಾಗ್ಬಿಟ್ಟಿದ್ದಾರೆ. ಅವ್ರ ಕಾಲ್ ಶೀಟ್ ಕೈಗೆ ಸಿಗ್ತಾ ಇಲ್ಲ. ಒಪ್ಕೊಂಬಿಡೆ, ಇಷ್ಟ ಆಗಿದ್ದಾನೆ ಅಂದಿಲ್ಲ. ನೀವು ಬದುಕಿದ್ದೆ ಹೆಚ್ಚು. ನೀವು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದ್ರಿ. ನೀವು ಎರಡು ಬಿದ್ದ ತಕ್ಷಣ ಯಾವ್ದೋ ಹುಡುಗಿ ಓಡ್ ಬಂದು ಡಾಕ್ಟರ್ ಕರ್ಸಿ ಕಾಲಿಗೆ ಬ್ಯಾಂಡೇಜ್ ಹಾಕ್ಸಿ ಹೋಗ್ಬಿಟ್ಲು. ಹೌದಾ? ಅವ್ರಿಗಿಂತ ನನ್ ಕಾಲು ಉಳಿತಾ? ಅಷ್ಟೇ ಅಲ್ಲ ರೀ, ದೇವ್ರ ಹತ್ರ ಬೇಡ್ಕೊಂಡ್ಲು, ಹಾಡು ಹೇಳಿದ್ಲು, ಅಪ್ಪಲ್ ಮಲ್ಕೊಂಡು ಡೌನ್ ವರ್ಗು ಉರುಳು ಸೇವೆ ಮಾಡ್ಬಿಟ್ಲು. ಹೌದಾ? ಅವ್ರಿಗೆ ನಾನು ನೋಡ್ಬೇಕಲ್ಲ. ಜ್ಯೂಸ್ ತರಕ್ ಹೋಗಿದ್ದಾಳೆ, ಬರ್ತಾಳೆ. ಇವಳೆ ಹುಡುಗಿ. ಈ ಹುಡುಗಿನ? ಹೌದಪ್ಪ, ಇನ್ನು ಪ್ರಾಣ ಉಳಿಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಜ್ಯೂಸ್ ತಗೊಂಡ್ಬಂದಿದ್ದಾಳೆ. ರೋಷನ್, ಹೇಗಿದ್ದೀರಾ? ತಗೊಳ್ಳಿ, ಜ್ಯೂಸ್ ಕುಡಿರಿ. ನಾನು ಸಿನಿಮಾಗಳಲ್ಲಿ ಈ ತರ ದೃಶ್ಯನ ನೋಡಿದ್ದೆ, ಹಾಗಾದ್ರೆ ಕಾಲ್ ಸರಿ ಹೋಗಿರತ್ತೆ. ನಾನು ಈಗ ನಡೀತಿದ್ದೀನಿ ಅಂದ್ರೆ ಅದಕ್ಕೆ ನೀನೇ ಕಾರಣ ಕಲ್ಪನಾ. ಹಾಗಾದ್ರೆ ನೀವು ನಿಮ್ ಮದ್ವೆ ಆಗ್ತೀರಾ? 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿ. ಬನ್ನಿ ಬನ್ನಿ, ಎಲ್ಲಾ ದಂಪತಿಗಳು ಅಕ್ಕಯ್ಯವನಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ಹೌದು, ಅಕ್ಕಯ್ಯಮ್ಮನ ಆಶೀರ್ವಾದದಿಂದಾನೆ ಇವತ್ತು ನಮ್ಮ 3 ಜನ ಹೆಣ್ಮಕ್ಳು ಮದ್ವೆನೂ ಒಂದ್ ಕಾಸು ಖರ್ಚಿಲ್ದೆ ಆಯ್ತು. ಮದ್ವೆ ಆಯ್ತು, ಮುಂದೇನು? ಈಗ ತಾನೇ ಮದ್ವೆ ಆಗಿದೆ, ಮುಂದೇನು ಅಂತೀರಲ್ಲ. ನನಗ್ ಗೊತ್ತೈತಿ, ನಿಮಗ್ ಗೊತ್ತಿಲ್ಲಲ್ರಿ. ಏನಪ್ಪ? ಅಲ್ಲೋ, ಅಜ್ಜಿಗೆ ಅದ್ವಿ ಚಿಂತೆ ಆದ್ರೆ ಮೊಮ್ಮಗಳಿಗೆ ಮದ್ವೆ ಚಿಂತೆ. ಪರಂಪರೆ ಹೇಳಿದ್ರು ನೋಡ್ರಿ, ನನಗೂ ವೇದಾರಿಗೆ ಮದುವೆ ಮಾಡ್ಸರಿ. ಮಕ್ಕಳು ಮದುವೆ ಆಗಿದೆ, ಪ್ರಸ್ತ ಆಗ್ಬೇಕು, ಬಾಣಂತನ ಮುಗಿಯೋವರೆಗೂ ನಾವಿದೇ ಮನೆಯಲ್ಲಿರ್ತೀವಿ. ಪಾರ್ವತಿ ಪರಮೇಶ್ವರ